ಇದು ಹನಿ ಟ್ರಾಪ್ಗೆ ಸಂಬಂಧಪಟ್ಟಂತಹ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನೀವೆಲ್ಲೂ ನೋಡದ, ನಿಮಗೆ ಯಾರು ಹೇಳದಂತಹ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯದ ರಾಜಕಾರಣಿಗಳಿಗೆ ಹನಿ ಟ್ರಾಪ್ ನಡೆದಿದ್ದು ಹೇಗೆ ಗೊತ್ತಾ? ರಾಜಕಾರಣಿಗಳ ರಾಸಲೀಲೆ ಪೆನ್ ಡ್ರೈವ್ ಸೇರಿದ್ದು ಹೇಗೆ ಗೊತ್ತಾ? ಹನಿ ಟ್ರಾಪ್ಗೆ ಬಳಕೆಯಾದ ಹುಡುಗಿಯರು ಯಾರು ಗೊತ್ತಾ? ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಈ ಬೆಚ್ಚಿ ಬೀಳುವಂತಹ ಸ್ಟೋರಿಯನ್ನ. ಹನಿ ಟ್ರಾಪ್ ಹಿಂದಿನ ಕಿಂಗ್ ಪಿನ್ಗಳ ಮಾಹಿತಿ ಬಿಚ್ಚಿಡ್ತಿದೆ ಫ್ರೀಡಂ ಟಿವಿ. ನೀವೆಲ್ಲೂ ನೋಡಿರದಂತಹ ಮಾಹಿತಿ, ನೀವೆಲ್ಲೂ ಕೇಳರಿಯದಂತಹ ಮಾಹಿತಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಹಾಗಾದರೆ ಹನಿ ಟ್ರ್ಯಾಪ್ ಹಿಂದಿನ ಕಿಂಗ್ ಪಿನ್ಗಳ ಮಾಹಿತಿ ನಿಮಗೆಷ್ಟು ಗೊತ್ತು? ನಾವು ಕೊಡ್ತಾ ಇದ್ದೀವಿ ಅದರ ರಹಸ್ಯ ಕಿಂಗ್ ಪಿನ್ನಿನ ಮಾಹಿತಿ. ಇದು ಹನಿ ಟ್ರಾಪಿಗೆ ಸಂಬಂಧಪಟ್ಟ ಮಾಸ್ಟರ್ ಸೂಪರ್ ಡೂಪರ್ ಸ್ಟೋರಿ. ಹನಿ ಟ್ರ್ಯಾಪ್ ಹೆಂಗೆ ಮಾಡಲಾಯಿತು? ಹನಿ ಟ್ರಾಪಿಗೆ ಬಳಸಿದಂತಹ ಹುಡುಗಿ ಯಾರು? ಆಕೆ ಮಾಡಿದ್ದೇನು ಮತ್ತು ಆಕೆಯೊಂದಿಗೆ ನಿಕಟ ಸಂಪರ್ಕವನ್ನಿಟ್ಟುಕೊಂಡಿದ್ದ ಪ್ರಭಾವಿ ರಾಜಕಾರಣಿ ಯಾರು? ರಾಜಕಾರಣಿಗಳ ರಾಸಲೀಲೆ ಪೆನ್ ಡ್ರೈವ್ ಸೇರಿದ್ದು ಹೇಗೆ ಗೊತ್ತಾ? ಇದು ಹನಿ ಟ್ರಾಪಿಗೆ ಸಂಬಂಧಪಟ್ಟ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹನಿ ಟ್ರಾಪಿಗೆ ಬಳಕೆಯಾದ ಹುಡುಗಿಯರ ಹಿನ್ನೆಲೆ ಏನು? ಯಾರ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಇದ್ರು ಆ ಹುಡುಗಿ? ಹಾಗಾದ್ರೆ ಏನಿದು ಹನಿ ಟ್ರ್ಯಾಪ್ ಪ್ರಹಸನ? ಹನಿ ಟ್ರ್ಯಾಪ್ ಪ್ರಹಸನದ ಹಿಂದಿನ ರೂವಾರಿಗಳು ಆ ಇಬ್ಬರು ನಿಗಮ ಮಂಡಳಿಯ ಅಧ್ಯಕ್ಷರಿಬ್ಬರಿಂದಲೇ ಹನಿ ಟ್ರ್ಯಾಪ್ ಪ್ರಹಸನ ನಡೆದಿದೆ. ನಿಗಮ ಮಂಡಳಿ ಗಾದಿ ಹಿಡಿದಿರುವ ಇಬ್ಬರಿಂದಲೇ ಹಲವರಿಗೆ ಕೆಡ್ಡ, ಶಾಸಕರು ಸಚಿವರಿಗೆ ಕೆಡ್ಡ ತೋಡೋದ್ರ ಹಿಂದೆ ಖತರ್ನಾಕ್ ಪ್ಲಾನ್ ಇತ್ತು. ಶಾಸಕರು ಸಚಿವರ ಮನೆಯಲ್ಲಿ ಹೇಗೆ ನಡೆದಿತ್ತು ಗೊತ್ತಾ ಹನಿ ಆಪರೇಷನ್? ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಇಬ್ಬರು ನಿಗಮ ಮಂಡಳಿ ಅಧ್ಯಕ್ಷರ ಹನಿ ಪುರಾಣ. ನಿಗಮ ಮಂಡಳಿಯ ಅಧ್ಯಕ್ಷನೊಬ್ಬನ ಹನಿ ಪುರಾಣವನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಹನಿ ಟ್ರ್ಯಾಪ್ ಪ್ರಹಸನದ ಹಿಂದಿನ ರೂವಾರಿಗಳು ಆ ಇಬ್ಬರು ನಿಗಮ ಮಂಡಳಿಯ ಅಧ್ಯಕ್ಷರಂತೆ. ನಿಗಮ ಮಂಡಳಿಯ ಅಧ್ಯಕ್ಷರಿಬ್ಬರಿಂದಲೇ ಹನಿ ಟ್ರ್ಯಾಪ್ ಪ್ರಹಸನ ನಡೆದಿದೆ. ನಿಗಮ ಮಂಡಳಿ ಗಾದಿ ಹಿಡಿದಿರುವ ಇಬ್ಬರಿಂದಲೇ ಹಲವರಿಗೆ ಕೆಡ್ಡ ತೋಡಲಾಗಿದೆ. ಶಾಸಕರು ಸಚಿವರಿಗೆ ಕೆಡ್ಡ ತೋಡೋದ್ರ ಹಿಂದೆ ಖತರ್ನಾಕ್ ಪ್ಲಾನ್ ಅಡಗಿದೆ. ಶಾಸಕರು ಸಚಿವರ ಮನೆಯಲ್ಲಿ ಹೇಗೆ ನಡೀತಿತ್ತು ಗೊತ್ತಾ ಹನಿ ಆಪರೇಷನ್? ಹಾಗಾದ್ರೆ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇರೋ ಆ ನಿಗಮ ಮಂಡಳಿಯ ಅಧ್ಯಕ್ಷರು ಯಾರು? ಹನಿ ಟ್ರ್ಯಾಪ್ ಪ್ರಹಸನದ ಹಿಂದೆ ಎರಡು ರೂವಾರಿಗಳ ಕೈವಾಡವಿದೆ. ಆ ಇಬ್ಬರು ನಿಗಮ ಮಂಡಳಿಯ ಅಧ್ಯಕ್ಷರು. ಅದೇ ಈಗ ಆಶ್ಚರ್ಯಕ್ಕೆ ಕಾರಣವಾಗಿರುವಂತಹದ್ದು. ನಿಗಮ ಮಂಡಳಿ ಎನ್ನುವಂತಹ ಗುರುತರ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇರುವಂತಹ ನಿಗಮ ಮಂಡಳಿಯ ಎರಡು ಅಧ್ಯಕ್ಷರಿಂದ ಈ ತರಹದ ಹನಿ ಟ್ರ್ಯಾಪ್ಗೆ ಕೆಡ್ಡ ತೋಡಲಾಗಿದೆ ಮತ್ತು ಹನಿ ಆಪರೇಷನ್ನ ಎಲ್ಲ ತರಹದ ಸಿದ್ಧತೆಯೂ ಕೂಡ ಈ ನಿಗಮ ಮಂಡಳಿಯ ಅಧ್ಯಕ್ಷರಿಂದಲೇ ನಡೆದಿದೆ ಎನ್ನುವಂಥದ್ದು ನಿಜಕ್ಕೂ ಕೂಡ ಹನಿ ಪುರಾಣವನ್ನ ಮತ್ತಷ್ಟು ಕುತೂಹಲದಿಂದ ತಿಳಿಯಬೇಕಾದಂತಹ ವಿಚಾರವಾಗಿ ಮಾರ್ಪಡಿಸಿದೆ. ನಿಗಮ ಮಂಡಳಿಯ ಅಧ್ಯಕ್ಷರಿಬ್ಬರಿಂದಲೇ ಹನಿ ಟ್ರ್ಯಾಪ್ ಪ್ರಹಸನ. ಹಾಗಾದರೆ ನಿಗಮ ಮಂಡಳಿಯ ಅಧ್ಯಕ್ಷರು ಯಾರು? ನಿಗಮ ಮಂಡಳಿಯ ಆ ಅಧ್ಯಕ್ಷರು ಯಾರು? ಇಬ್ಬರಿಂದ ಈ ಕೃತ್ಯ. ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಕ್ಕಳಿಂದಲೇ ಹನಿ ಟ್ರ್ಯಾಪ್. ಬೆಚ್ಚಿ ಬೀಳಿಸುವಂತಹ ಸುದ್ದಿ. ತಮ್ಮ ಕಚೇರಿಗೆ ಹೆಣ್ಣು ಮಕ್ಕಳನ್ನೇ ನೇಮಿಸಿಕೊಳ್ಳುತ್ತಿದ್ರು ಆ ಇಬ್ಬರು ಅಧ್ಯಕ್ಷರು. ಕೆಲಸ ಕೊಡೋಕು ಮುನ್ನವೇ ಆ ಹೆಣ್ಣು ಮಕ್ಕಳಿಗೆ ಹಾಕ್ತಿದ್ರು ಸಖತ್ ಕಂಡೀಷನ್. ಸಚಿವರು ಶಾಸಕರಿಗೆ ಗಾಳ ಹಾಕಬೇಕೆಂದು ಮೊದಲೇ ಆಗ್ತಿತ್ತು ಡೀಲ್ ಒಪ್ಪಿದ ಹೆಣ್ಣು ಮಕ್ಕಳನ್ನ ತಮ್ಮ ಕಚೇರಿಯಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುತ್ತಿದ್ರು. ಕೆಲಸಕ್ಕೆ ಸೇರಿದ ಕೆಲವರನ್ನ ಆಯ್ತು ಅವರ ಮುಖಾಂತರ ಬೇಕಾದವರಿಗೆ ಗಾಳ. ವಿವಿಧ ಕೆಲಸಗಳಿಗಾಗಿ ಶಾಸಕರು ಸಚಿವರ ಕಚೇರಿಗೆ ಕಳಿಸ್ತಿದ್ರು. ಸಚಿವರು ಶಾಸಕರ ಕಚೇರಿಗೆ ಯಾರೆಲ್ಲ ಬರ್ತಾರೆ ಅಂತ ಮಾಹಿತಿ ಪಡೆಯುತ್ತಿದ್ರು. ನೋಡಿ, ಅತ್ಯಂತ ಪ್ಲಾನ್ಡ್ ಆಗಿ ಮಾಡಲಾಗಿದೆ. ಯಾವೆಲ್ಲ ಶಾಸಕ ಸಚಿವ ಜೊಲ್ಲು ಸುರಿಸ್ತಾನೆ ಅಂತಲೂ ಕೂಡ ಮಾಹಿತಿಯನ್ನು ಪಡೆಯುತ್ತಿದ್ರು. ಹುಡುಗಿಯರನ್ನ ಕಂಡು ಆ ಲೀಡರ್ ಜೊಲ್ಲು ಸುರಿಸಿದ್ನೋ ಅವನು ಲಾಕ್. ಜೊಲ್ಲು ಸುರಿಸೋ ಶಾಸಕರು ಸಚಿವರನ್ನ ಟಾರ್ಗೆಟ್ ಮಾಡಿ ಕೆಡ್ಡ ರೆಡಿ ಮಾಡ್ಕೋತಾ ಇದ್ರು. ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡ್ತಿರೋ ಹೆಣ್ಣು ಮಕ್ಕಳಿಂದಲೇ ಈ ಹನಿ ಟ್ರ್ಯಾಪ್. ನಿಗಮ ಮಂಡಳಿ ಕಚೇರಿಯಲ್ಲಿ ಹೆಣ್ಣು ಮಕ್ಕಳನ್ನೇ ಅಧಿಕವಾಗಿ ಅವರನ್ನ ಪಡಿತಾ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡ್ತಾ ಇದ್ರು. ಹೆಣ್ಣು ಮಕ್ಕಳಿಗೆ ಯಾಕೆ ಕೆಲಸ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಈ ಒಂದು ಕಾರಣಕ್ಕೆ.
ಅತ್ಯಂತ ಸುಂದರ ತರುಣಿಯರಿಗೆ ಅಲ್ಲಿ ಕೆಲಸ ಸಿಕ್ತಿತ್ತಂತೆ. ಅವರು ಕೆಲಸಕ್ಕೆ ಜಾಯಿನ್ ಆಗುವ ಮೊದಲ ದಿನವೇ ಅವರಿಗೆ ಎಲ್ಲವನ್ನೂ ಹೇಳಲಾಗ್ತಾ ಇತ್ತು, ಕಂಡೀಷನ್ಗಳನ್ನು ಹೇಳಲಾಗ್ತಾ ಇತ್ತು, ನಿಬಂಧನೆಗಳನ್ನು ಸವಿಸ್ತಾರವಾಗಿ ಹೇಳಿ ಒಪ್ಪಿಸಲಾಗ್ತಾ ಇತ್ತು. ಆ ಕಂಡೀಷನ್ಗಳಿಗೆ ಒಪ್ಪಿದ್ರೆ ಮಾತ್ರ ಅವರಿಗೆ ಕೆಲಸ ಖಾಯಂ ಆಗುತ್ತೆ. ಅಂತಹ ಸುಂದರಿಯರು ಮಾತ್ರ ಕೆಲಸಕ್ಕೆ ಹೋಗ್ತಾರೆ. ನಿಗಮ ಮಂಡಳಿಯಲ್ಲಿ ಹೆಣ್ಣು ಮಕ್ಕಳನ್ನು ಈ ಎಲ್ಲ ಕಂಡೀಷನ್ ಆಧಾರದಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳಲಾಗ್ತಾ ಇತ್ತು. ಜೊಲ್ಲು ಸುರಿಸುವ ಮತ್ತು ನರಗಳ ದೌರ್ಬಲ್ಯ ಇರುವ ಸಚಿವ ಮತ್ತು ಶಾಸಕರನ್ನು ಕಂಡುಹಿಡಿಯುವ ಪತ್ತೇದಾರಿ ಕೆಲಸವೂ ಕೂಡ ಈ ಹೆಣ್ಣು ಮಕ್ಕಳಿಂದಲೇ ನಡೀತಾ ಇತ್ತು. ಈ ಪ್ರಹಸನದ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಹಾಗಾದರೆ ಲೀಡರ್ ಮನೆಗೆ ಬಂದ ಹನಿ ಆಪರೇಷನ್ ಹೇಗಿತ್ತು ಗೊತ್ತಾ? ಶಾಸಕರು ಸಚಿವರ ಮನೆಗೆ ಬ್ಯೂಟೀಸ್ ಪದೇ ಪದೇ ವಿಸಿಟ್ ಕೊಡ್ತಾರೆ. ಜೊಲ್ಲು ಸುರಿಸಿಕೊಂಡು ಬಾರಮ್ಮಿ ಬಾರಮ್ಮಿ ಅಂತ ಕರೀತಿದ್ದ ಲೀಡರ್ಸ್ಗಳು ಬಕ್ರಾ ಕೆಡ್ಡಾಗೆ ಬೀಳುತ್ತಿರೋದು ಫಿಕ್ಸ್ ಆಗ್ತಿದ್ದಂತೆ ಬ್ಯೂಟೀಸ್ ತಮ್ಮ ಆಟ ಶುರು ಮಾಡ್ತಾರೆ. ವಾಟ್ಸಾಪ್ ಕಾಲು, ಫೋನ್ ಕಾಲು ರೆಕಾರ್ಡ್ ಮಾಡ್ಕೋತಿದ್ದ ಬ್ಯೂಟೀಸ್ಗಳು ಚೆಲ್ಲಾಗಿ ಮಾತಾಡೋ ಬ್ಯೂಟಿ ಹಿಂದೆ ಜೊಲ್ಲು ಸುರಿಸಿ ಬಿಡುತ್ತಿದ್ದ ಶಾಸಕರು ನರಳಾಡ್ಕೊಂಡು ಮಾತಾಡ್ತಾರಾಗ. ಕೊನೆಗೆ ಡೇಟ್ ಫಿಕ್ಸ್ ಮಾಡಿ ಹೋಟೆಲ್ಲು ರೆಸಾರ್ಟು ಕರೆಸಿಕೊಳ್ಳುತ್ತಿದ್ದ ಭೂಪರು. ಆಂಟೀಸ್ ಚೇಂಬರ್ಗಳು, ತೋಟದ ಮನೆ, ಎಸ್ಟೇಟು, ಒಂಟಿ ಮನೆಯಲ್ಲಿ ಆಟಗಳು. ಬ್ಯೂಟಿ ಬಂದ್ಲು ಅಂತ ಮಂಚದಾಟಕ್ಕೆ ಮುಗಿಬೀಳುತ್ತಿದ್ರು ಶಾಸಕರು ಮತ್ತು ಸಚಿವರು. ರೂಮ್ಗೆ ಬಂದು ಹೋದ ಹುಡುಗಿರಿಗೂ ಸಿಕ್ತಿತ್ತು ಕೈ ತುಂಬಾ ಕಾಸು. ಆದರೆ ಹಿಡನ್ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರ್ತಾ ಇತ್ತು ಲೀಡರ್ಸ್ಗಳ ಆಟ. ಎಷ್ಟೊಂದು ಪ್ಲಾನ್ಡ್ ಆಗಿ ಮಾಡ್ತಾ ಇದ್ರು ಅಂದ್ರೆ, ಈ ನಿಗಮ ಮಂಡಳಿಯ ಕಚೇರಿಯಲ್ಲಿ ಕೆಲಸಕ್ಕೆ ಬರ್ತಿದ್ದ ಸುಂದರಿಯರು ಮೊದಲು ಕಂಡು ಹಿಡಿತಾ ಇದ್ದಿದ್ದು ಯಾವ ಸಚಿವನಿಗೆ ನರದ ದೌರ್ಬಲ್ಯವಿದೆ, ಯಾವ್ಯಾವ ಶಾಸಕ ಹೆಣ್ಣುಮಕ್ಕಳನ್ನು ಕಂಡು ಕೂಡಲೇ ಕೂತು ಜಾಗದಿಂದ ನಿಗಿ ಅಂತ ಜೊಲ್ಲು ಸುರಿಸ್ತಾನೋ ಇಂಥವರನ್ನ ಕಂಡು ಹಿಡಿಯುವಂತಹ ಟಾಸ್ಕ್ಗಳು. ಇಂತಹ ಶಾಸಕನನ್ನ ನೋಡದೆ ಆ ಶಾಸಕ ನನ್ನನ್ನು ಕಂಡು ಕೂಡಲೇ ರೋಮಾಂಚನ ಭರಿತನಾಗಿ ಕುಣಿದಾಡ್ದ ಅಂತೇನಾದರೂ ನಿಗಮ ಮಂಡಳಿಯ ಅಧ್ಯಕ್ಷರಿಗೇನಾದರೂ ಗೊತ್ತಾದರೆ ತಕ್ಷಣಕ್ಕೆ ಅವನನ್ನು ಟಾರ್ಗೆಟ್ ಮಾಡಲಾಯಿತು. ಅದಾದ ನಂತರ ಜೊಲ್ಲು ಸುರಿಸುವಂತಹ ಶಾಸಕನ ಮನೆಗೆ ಅದೇ ಸುಂದರಿಯನ್ನು ಕಳುಹಿಸಿಕೊಡುವ ಕೆಲಸಗಳಾಗ್ತಾ ಇತ್ತು. ನುಲಿಕೊಂಡು ಇವ್ರು ಮಾತಾಡ್ತಾರೆ, ಅದನ್ನು ಕೇಳಿಸ್ಕೊಂಡು ಯಾಮಾರಿ ಅವನೇನಾದರೂ ನರಳಾಡ್ಕೊಂಡು ಮಾತಾಡಿದ್ರೆ ಮುಗೀತು ಅಲ್ಲಿಗೆ ಕತೆ. ಅಂತಹ ಶಾಸಕರನ್ನೇ ಟಾರ್ಗೆಟ್ ಮಾಡಿ ಫೋನ್ ಮುಖಾಂತರ ವಾಟ್ಸಾಪ್ ಕಾಲು, ಫೋನ್ ಕಾಲು ಮಾಡಿಕೊಂಡು ಆ ಫೋನಲ್ಲಿ ಮಾತನಾಡುವ ಎಲ್ಲ ಸಂಭಾಷಣೆಯನ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡು, ಅದಾದ ನಂತರ ಅವರು ಕರೆಯುವ ತೋಟದ ಮನೆಗೋ, ಐಷಾರಾಮಿ ರೆಸಾರ್ಟ್ಗಳಿಗೋ, ಹೋಟೆಲ್ಗಳಿಗೋ ಅಥವಾ ಬೇರೆ ಸ್ಟೇಟ್ನಲ್ಲಿ ಅವರ ಸ್ವಂತ ಮನೆಗೋ, ಒಂಟಿ ಮನೆಗೆ ಕರೆದ್ರೆ ಅಲ್ಲಿಗೆ ಹೋಗ್ತಾರೆ. ಹೋಗುವ ಮುನ್ನ ಅಂದ ಚಂದವಾಗಿ ಮೇಕಪ್ ಮಾಡ್ಕೊಂಡು ಮಂಚಕ್ಕಿನ್ನೇನು ಕರಿಬೇಕು ಅನ್ನೋ ಅಷ್ಟರಲ್ಲಿ ಆ ಸುಂದರಿಯ ಗುಪ್ತ ಭಾಗದಲ್ಲಿರೋ ಕ್ಯಾಮರಾದ ಬಟನ್ ಕ್ಲಿಕ್ ಮಾಡಿ ಆನ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊತಾ ಇದ್ರು. ಅಲ್ಲಿಗೆ ಆಟ ಮುಗಿಯುವ ಮುನ್ನವೇ ಈಕೆಯ ಆಟ ಶುರುವಾಗ್ತಾ ಇತ್ತು. ಹನಿ ಟ್ರ್ಯಾಪ್ ದಂಧೆ ಹಿಂದಿನ ಕಿಂಗ್ ಪಿನ್ಗಳೇ ಈ ಇಬ್ಬರು ಅಧ್ಯಕ್ಷರು. ಆ ಅಧ್ಯಕ್ಷರು ಯಾರು ಹಾಗಾದ್ರೆ? ನಿಗಮ ಮಂಡಳಿಯ ಇಬ್ಬರು ಅಧ್ಯಕ್ಷರ ಮೇಲೆ ಬಿದ್ದಿದೆ ಸರ್ಕಾರದ ಕಣ್ಣು. ಹುಡುಗಿಯರನ್ನ ಮುಂದೆ ಇಟ್ಕೊಂಡು ಕಣ್ಣ ಮುಚ್ಚಾಲೆ ಆಟ. ಇಬ್ಬರು ಇಂದ್ರರ ಮೇಲೆ ಕಣ್ಣಿಟ್ಟಿದೆ ಸರ್ಕಾರ. ಹಾಗಾದ್ರೆ ಆ ಇಂದ್ರರು ಯಾರು? 1 ವರ್ಷದಿಂದಲೇ ಆ ಇಬ್ಬರು ಇಂದ್ರರ ಚಲನವಲನದ ಮಾಹಿತಿ ಸಂಗ್ರಹ, ನಿಗಮ ಮಂಡಳಿಯ ಇಬ್ಬರ ಕಾಲ್ ರೆಕಾರ್ಡ್ಸ್, ಚಾಟಿಂಗ್ ಹಿಸ್ಟರಿ ಸಂಗ್ರಹ ಮಾಡಲಾಗಿದೆ. ಯಾರಿಗೆಲ್ಲ ಗಾಳ ಹಾಕಿದ್ರು ಅನ್ನೋದನ್ನ ಸಂಗ್ರಹಿಸಿದ ಸರ್ಕಾರ, ಯಾವೆಲ್ಲ ಹುಡುಗಿಯರನ್ನ ಬಳಸ್ತಿದ್ರು ಅನ್ನೋದು ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ. ಶೀಘ್ರದಲ್ಲೇ ಲಾಕ್ ಆಗ್ತಿದ್ದಾರೆ ಆ ಇಬ್ಬರು ನಿಗಮ ಮಂಡಳಿಯ ಅಧ್ಯಕ್ಷರು. ಹನಿ ಟ್ರ್ಯಾಪ್ ಕಿಂಗ್ ಪಿನ್ ಆಗಿರೋ ಇಬ್ಬರು ಶೀಘ್ರದಲ್ಲೇ ಲಾಕ್ ಆಗುವ ಸಾಧ್ಯತೆಗಳಿದ್ದಾವೆ. ಪೊಗದಸ್ತಾದ ಮಂಡಳಿ ಅಧ್ಯಕ್ಷರಾಗಿದ್ದ ಇಬ್ಬರು ಶೀಘ್ರವೇ ಬಂಧನ ಆಗೋದು ಗ್ಯಾರಂಟಿ. ಹನಿ ಟ್ರ್ಯಾಪ್ ಕಿಂಗ್ ಪಿನ್ಗಳ ಅಸಲಿ ಕಹಾನಿ ಫ್ರೀಡಂ ಟಿವಿಯಲ್ಲಿ ಬಟಾ ಬಯಲು. ಹನಿ ಟ್ರ್ಯಾಪ್ ದಂಧೆ ಹಿಂದಿನ ಕಿಂಗ್ ಪಿನ್ಗಳು ಆ ನಿಗಮ ಮಂಡಳಿಯ ಅಧ್ಯಕ್ಷರುಗಳ. ಹಾಗಾದ್ರೆ ಯಾರು ಆ ಅಧ್ಯಕ್ಷರು? ನಿಗಮ ಮಂಡಳಿಯ ಇಬ್ಬರು ಅಧ್ಯಕ್ಷರ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. ಹುಡುಗಿಯರನ್ನ ಮುಂದೆ ಇಟ್ಟುಕೊಂಡು ಕಣ್ಣಾಮುಚ್ಚಾಲೆ ಆಟ. ಇಬ್ಬರು ಇಂದ್ರರ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ ಸರ್ಕಾರ.
ಒಂದು ವರ್ಷದಿಂದಲೇ ಆ ಇಬ್ಬರ ಚಲನವಲನದ ಮೇಲೆ ಸರ್ಕಾರ ಕಣ್ಣಿಟ್ಕೊಂಡು ಕೂತಿತ್ತು. ನಿಗಮ ಮಂಡಳಿಯ ಇಬ್ಬರ ಕಾಲ್ ರೆಕಾರ್ಡ್ಸ್, ಚಾಟಿಂಗ್ ಹಿಸ್ಟ್ರಿ ಎಲ್ಲವೂ ಕೂಡ ಸಂಗ್ರಹವಾಗಿದೆ. ಯಾರಿಗೆಲ್ಲ ಗಾಳ ಹಾಕಿದ್ರು ಅನ್ನೋದನ್ನು ಸಂಗ್ರಹಿಸಿದೆ ಸರ್ಕಾರ. ಯಾವೆಲ್ಲ ಹುಡುಗಿಯರನ್ನು ಬಳಸ್ತಾ ಇದ್ರು ಅನ್ನೋದು ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ. ಶೀಘ್ರದಲ್ಲೇ ಲಾಕ್ ಆಗ್ತಿದ್ದಾರೆ ಆ ಇಬ್ಬರು ನಿಗಮ ಮಂಡಳಿಯ ಅಧ್ಯಕ್ಷರು. ಹನಿ ಟ್ರ್ಯಾಪ್ ಕಿಂಗ್ ಪಿನ್ ಆಗಿರೋ ಇಬ್ಬರು ಶೀಘ್ರದಲ್ಲೇ ಕಿಕ್ಔಟ್ ಫಿಕ್ಸ್ ಆಗಿದೆ. ಪೊಗದಸ್ತಾದ ಮಂಡಳಿ ಅಧ್ಯಕ್ಷರಾಗಿದ್ದ ಇಬ್ಬರು ಶೀಘ್ರವೇ ಕಿಕ್ಔಟ್ ಆಗೋ ಸಾಧ್ಯತೆಗಳಿದೆ. ಒಟ್ಟಾರೆ ಮಾಡಿದ್ದುಣ್ಣೋ ಮಹಾರಾಯ ಅಂದಂಗೆ ಇವರು ಮಾಡಿದ ಪಾಪದ ಕೊಡ ತುಂಬಿದೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಇವರು ಸಿಕ್ಕಿ ಹಾಕಿಕೊಳ್ಳುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದೆ. ಪೊಗದಸ್ತಾದ ಮಂಡಳಿ ಅಧ್ಯಕ್ಷರಾಗಿದ್ದ ಇಬ್ಬರು ಶೀಘ್ರವೇ ಕಿಕ್ಔಟ್ ಆಗೋ ಸಾಧ್ಯತೆ. ಅದರ ಅಸಲಿ ಕಹಾನಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಈಗ ಬಟಾ ಬಯಲಾಗಿದೆ.